ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋ ಈ ಥರ ಒಂದು ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಜನರಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತ. ಸೊ ನಾನು ಪೋಸ್ಟ್ ಕೂಡ ಹಾಕಿದ್ದೆ. ಈ ಥರ ವೀಡಿಯೋಸನ್ನು ಮಾಡಬೇಕಾ ಮಾಡಬೇಡವಾ, ಬಟ್ ಮಾಡಬಾರ್ದು. ಬಿಕಾಸ್ ತುಂಬ ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊತಾರೆ. ವ್ಯೂಸ್ಗೋಸ್ಕರ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಆಮೇಲೆ ಪರ್ಸ್ನಲ್ ಆಗಿ ಏನಕ್ಕೆ ಶೇರ್ ಮಾಡ್ಕೊಬೇಕು ಅದು ಇದು ಅಂತ. ಸೊ ಏನು ಮಾತಾಡೋಕ್ಕೂ ಏನು ರಿಪ್ಲೈ ಮಾಡೋಕ್ಕೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಈ ವಿಡಿಯೋನು ಕೂಡ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಅಥವಾ ನಾನು ಹೇಳ್ತಾ ಇರೋದು ನಿಮಗೇನಾದರೂ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾವತ್ತೂ ಕೂಡ ನೆಗೆಟಿವ್ ಆಗಿ ಆಗಿರ್ಬೋದು ಅಥವಾ ಈ ಥರ ಸ್ಯಾಡ್ ಆಗಿರುವಂತಹ ಯಾವುದೇ ವೀಡಿಯೋಸನ್ನು ಕೂಡ ನಾನು ಪೋಸ್ಟ್ ಮಾಡಿಲ್ಲ, ಎಲ್ಲೂ ಕೂಡ ಪೋಸ್ಟ್ ಮಾಡಿಲ್ಲ. ನನ್ನ ಮುಖ ನೋಡಿದ್ರೆ ಗೊತ್ತಾಗಿರ್ಬೋದು ಹೆಂಗೆ ಆಗೋಗ್ಬಿಟ್ಟಿದೆ ಅಂತ. ಸೊ ಎಸ್, ನಾನು ನನ್ನ ಪ್ರೀತಿಯ ಅಜ್ಜನನ್ನು ಕಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ 4 ಡೇಸ್ ಆಯಿತು ಅನಿಸುತ್ತೆ. 4 ಡೇಸ್ ಆಯಿತು. 4 ಡೇಸಿಂದ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಿಜವಾಗ್ಲೂ ಅಳ್ಳೇಬಾರ್ದು ಅಂದ್ಕೋತೀನಿ, ಬಟ್ ಕಣ್ಣಲ್ಲಿ ಅದಂಗೆ ನೀರು ಬರ್ತಾನೇ ಇರುತ್ತೆ. ಅದರಲ್ಲೂ ಕೂಡ ತುಂಬ ಜನ ಏಜ್ ಆಯ್ತಲ್ವಾ, ವಯಸ್ಸಾಯ್ತಲ್ವಾ, ಏನಾಗುತ್ತೆ ಇದೆಲ್ಲ ಎಮೋಷ್ನಲ್ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಎಂಥ ಮನಸ್ಥಿತಿ, ಒಂದು ಸಾವಿನಲ್ಲೂ ಕೂಡ ಒಂದು ಖುಷಿ ಪಡುವಂಥ ಜನಗಳಿಗೆ ಅದು ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಅಜ್ಜ ಅಂದರೆ ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಬೆಳೆದಿಲ್ಲ. ಆ್ಯಕ್ಚುಲಿ ಅಪ್ಪ ಅಮ್ಮನ ಜೊತೆ ನಾನು ಇದ್ದಿಲ್ಲ, ಮನೆ ಹತ್ರನೇ ಆಗಿರ್ಬೋದು. ಬಟ್ ನನಗೆ ಮದುವೆ ಆಗುವಾಗ 19 ಇಯರ್ಸ್ ಆಗಿತ್ತು. ಅಲ್ಲಿ ತನಕ ನಾನು ಅಜ್ಜನ ಜೊತೆನೇ ಬೆಳೆದು ಬಂದಿರೋದು. ಮದುವೆ ಮಾಡಿ ಕೊಡೋ ತನಕನೂ ಕೂಡ, ಮದುವೆ ಆ ಟೈಮಲ್ಲೂ ಕೂಡ ಮದುವೆ ಮಂಟಪದಲ್ಲಿ ಬಂದ್ಬಿಟ್ಟು ಎಷ್ಟು ಹತ್ತಿದ್ದಾರೆ ಅನ್ನೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನನ್ನ ಕೊನೆಗೆ ಹೋಗಿ ನೋಡೋಂಥ ಯೋಗ ಕೂಡ ನನಗೆ ಸಿಕ್ಕಿಲ್ಲ. ನನಗೆ ಹೋಗೋಕ್ಕೂ ಆಗಿರಲಿಲ್ಲ. ಕೊನೆಯದಾಗಿ ಅವ್ರನ್ನ ನೋಡಬೇಕು ಅಂತ ನನಗೆ ಆಗಿರಲಿಲ್ಲ. ಸೊ ನಾನು ಜೂನಲ್ಲಿ ಲಾಸ್ಟ್ ಸಮ್ಮರ್ ವೆಕೇಷನ್ ಮುಗಿಸ್ಕೊಂಡು, ಸಮ್ಮರ್ ವೆಕೇಷನಲ್ಲೂ ಕೂಡ ನಾನು ಮನೆಯಲ್ಲೇ ಇದ್ದೆ. ಕೊನೆಯದಾಗಿ ಸ್ವಲ್ಪ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಇತ್ತು. ಬಟ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಡನ್ ಆಗಿ ಈ ಥರದ್ದೆಲ್ಲ ಒಂದು ಸೃಷ್ಟಿ ಆಗುತ್ತೆ, ಇದರ ಒಂದು ಸಾವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಅಜ್ಜಿನ ಕಳ್ಕೊಂಡು ಆಲ್ಮೋಸ್ಟ್ 11 ಇಯರ್ಸ್ ಆಗ್ತಾ ಬಂತು. ನಾನು ಯಾವತ್ತೂ ಯಾರ ಒಂದು ಡೆಡ್ ಬಾಡಿ, ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಅಂದು ಬಿಟ್ಟರೆ ನಾನು ಯಾರ ಡೆಡ್ ಬಾಡಿನೂ ಕೂಡ, ನಮ್ಮ ಅಜ್ಜಿದು ಬಿಟ್ಟರೆ ನಾನು ಯಾರ್ದು ನೋಡಿರಲಿಲ್ಲ. ಬಟ್ ನಿಜವಾಗ್ಲೂ ಲಾಸ್ಟ್ ನಾನು ಬರ್ತಾ ಅವ್ರನ್ನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾಗ ಕೂಡ ಆ ಟೈಮಲ್ಲೂ ಯಾವಾಗ ಬರ್ತೀಯ ಅಂತ ಕೇಳಿದ್ರು. ಸೊ ಈ ಥರ ಒಂದು ಸಾವಾಗ್ಬಿಟ್ಟು ನಾನು ಆ ಮನೆಗೆ ಹೋಗ್ತೀನಿ ಅಂತ, ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ವಿಡಿಯೋನ ನೋಡಿದ್ರೆ ಯಾರಾದರೂ ನಮ್ಮ ಫ್ಯಾಮಿಲಿಗೆ ಖಂಡಿತ ಹೇಳ್ತಾರೆ. ಯಾಕಂದರೆ ಸಿಕ್ಕಾಬಟ್ಟೆ ತುಂಬ ಹತ್ತಿದ್ದೀನಿ. ಹತ್ಬಿಟ್ಟು ಫುಲ್ ಒಂಥರ ಏನು ಹೇಳ್ತಾರೆ, ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋಗೋ ತನಕ ಹತ್ತಿದ್ದೀನಿ. ಯಾಕಂದರೆ ಅಪ್ಪ ಅಮ್ಮನ ಪ್ರೀತಿನ ಅದು ಯಾವ ಥರ ಕೊಡ್ತಾಯಿದ್ರು ಅದೇ ಥರ ನನ್ನ ಅಜ್ಜ. ಸೊ ಅಷ್ಟು ಇಷ್ಟ ನನಗೆ ಅವರು ಅಂತ ಅಂದರೆ, ನಾನು ಪ್ರತಿಯೊಂದು ಅದು ಈವನ್ ನಾನು ಮನೆಗೆ ಹೋದರೆ ನನ್ನ ಅಜ್ಜ, ಚಿಕ್ಕಪ್ಪನ ಮನೆ, ಅಜ್ಜ ಅವರ ಮನೆಯಲ್ಲೇ ಇರ್ತಾ ಇದ್ದೆ. ಒಂದು ಊಟ ಮಾಡಿ ಹೋಗು, ಊಟ ಮಾಡಿಬಿಟ್ಟು ಹೋಗು, ಮನೆಗೆ ಹೋದರೆ ಸಾಕು, ಊಟ ಮಾಡು, ಒಂದು ಸ್ವಲ್ಪ ಊಟ ಮಾಡು. ಅಲ್ಲಿ ಮನೆಯಿಂದ ನಮ್ಮಮ್ಮ ಮನೆಗೆ ಒಂದು 50 ಮೀಟ್ರ್ 100 ಮೀಟ್ರ್ ಇದ್ದರೂ ಕೂಡ ಲೈಟ್ ಹಾಕಿಬಿಟ್ಟು, ಅಷ್ಟು ವಯಸ್ಸಾದರೂ ನಾನು ಬರ್ತೀನಿ ಅಲ್ಲಿ ತನಕ. ನನಗೆ ಇಷ್ಟು ವಯಸ್ಸಾಗಿದೆ, ನನಗೆ 28 ಇಯರ್ಸ್ ಆಯಿತು. ಆದರೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರೋದು, ಹತ್ತಿರ ಇರೋದು. ಬಟ್ ಆದರೂ ಕೂಡ ನೀನು ಒಬ್ಬಳೇ ಹೋಗಬೇಡ, ಭಯ ಪಡಬೇಡ, ನಾನು ಇಲ್ಲಿಂದ ನೋಡ್ತಾ ಇರ್ತೀನಿ. ಅಲ್ಲಿ ರೀಚ್ ಆದಮೇಲೆ ರೀಚ್ ಆದ್ಯಾ ಅಂತ ಅಂದರೆ ಹೆಂಗಂದರೆ, ನಮಗೆ ಊರಿಂದ ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್. ಆದರೆ ಇಲ್ಲಿಂದ ಅಲ್ಲಿಗೆ ಅಷ್ಟು ಕನ್ಸರ್ನು, ಅಷ್ಟು ಪ್ರೀತಿ. ಅದರಲ್ಲಿ ನನಗೆ ಅಂತೂ ತುಂಬ ಜಾಸ್ತಿ ಅವರು ಪ್ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ಅಜ್ಜಿ ಜೊತೆನೇ ಮಲ್ಕೊಂಡು ಅವ್ರ ಜೊತೆನೇ ಇದ್ದು ಬಂದಿರೋದು. ಬಟ್ ಇವತ್ತು ಯಾರು ಮುಂದೆ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ, ಅಜ್ಜನೂ ಇಲ್ಲ. ಅಜ್ಜಿ ಅಂತೂ ಕಳ್ಕೊಂಡು 11 ವರ್ಷ ಆಯಿತು. ಅಟ್ಲೀಸ್ಟ್ ಅವರಾದರೂ ಇದ್ದರು. ಯಾವಾಗ ಬರ್ತೀಯ ಅಂತ ಕೇಳಿದ್ರು. ಸೊ
ಕೊನೆಯದಾಗಿ ಈ ಥರ ಇದಕ್ಕೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಒಂದು ಸಾವಿನ ಒಂದು ಕಾರ್ಯಕ್ಕೆ ಹೋಗ್ತೀನಿ ನನ್ನ ಮನೆಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಈ ಥರದ್ದೆಲ್ಲ ಆಯಿತು. ಸಾರಿ, ನನಗೆ ಅಳೋದು, ನಾನು ಇಂಟೆನ್ಷನಲಿ ಅಳ್ತಾ ಇಲ್ಲ, ಬಟ್ ಅದು ಸಿಕ್ಕಾಪಟ್ಟೆ ನೋವಾಗುತ್ತೆ. ಯಾಕಂದರೆ ಆ ಪ್ರೀತಿನ ಫೀಲ್ ಮಾಡಿರೋರಿಗೆ, ಅಜ್ಜನ ಪ್ರೀತಿನ ಫೀಲ್ ಮಾಡಿರೋರಿಗೆ ಸತ್ಯವಾಗ್ಲೂ ಗೊತ್ತಾಗುತ್ತೆ. ಎಲ್ಲೆಲ್ಲೋ ತಂದೆ ತಾಯಂದ್ರನ್ನ, ಅಜ್ಜರನ್ನ ರೋಡಲ್ಲಿ ಭಿಕ್ಷೆ ಬಿಡ್ತಾರಲ್ವ, ಅವರಿಗೆ ಆ ಒಂದು ವ್ಯಾಲ್ಯೂ ಗೊತ್ತಿರಲ್ಲ. ನಾನು ಹೇಳ್ದೆ ಅಲ್ವಾ, ನಮ್ಮ ಮನೆ ಅಲ್ಲಿಂದ ಅಲ್ಲಿಗೆ ಹತ್ತಿರ ಇದ್ದರೂ ಕೂಡ ಲೈಟ್ ಹಾಕಿಬಿಟ್ಟು ರೀಚ್ ಆಗೋ ತನಕ ವೆಯ್ಟ್ ಮಾಡಿ, ಅವ್ರ ಏಜ್ 85 ಅಷ್ಟು ಆಗಿದ್ರೂ ಕೂಡ ಏಜ್ ಆಯಿತು ಹೋದ್ರು ಅಂತ ಹೇಳ್ತಾರಲ್ಲ, ಬಟ್ ಹೇಳೋರಿಗೆ ತುಂಬ ಈಸಿ. ಬಟ್ ಆ ಒಂದು ನೋವಿದೆ ಅಲ್ವಾ, ಇನ್ಸೈಡ್ ಫೀಲ್ ಏನಿದೆ ಅಲ್ವಾ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಬಟ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ, ತುಂಬ ಜನರಿಗೆ ಹರ್ಟ್ ಆಗುತ್ತೆ. ಬಿಕಾಸ್ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಬೇಕು, ನಾನು ಅಳಬಾರ್ದು ಅಂತ ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಎಲ್ಲರೂ ಕೂಡ ಹೇಳಿದ್ದಾರೆ. ಬಟ್ ಆದರೂ ಅದು ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ಯಾವಾಗ ಸುಮ್ಮನೆ ಕೂತ್ಕೊಂಡಿರ್ತೀನಿ ಆ ಟೈಮಲ್ಲಿ ನೆನಪಾಗುತ್ತೆ, ಏನು ಇಷ್ಟೊಂದು ಅಟ್ಯಾಚ್ಮೆಂಟು, ಇಷ್ಟೊಂದು ಅಜ್ಜ ಅಂದ್ರೆ ಅಷ್ಟೊಂದು ಯಾಕೆ ಬೇರೆಯವ್ರಿಗೆ ಯಾರಿಗೂ ಇಲ್ವಾ ಅಂತಲೂ ಕೂಡ ಹೇಳ್ಬೋದು. ಬಟ್ ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಅಪ್ಪ ಅಮ್ಮ ಹೇಗೋ, ನನ್ನ ಅಜ್ಜನೂ ಹಾಗೇ ಅಷ್ಟು ಪ್ರೀತಿ. ಪ್ರತಿದಿನ ಬೆಳಿಗ್ಗೆ ವಾಕ್ ಹೋಗ್ತಾ ಇದ್ದಾಗ ನಮ್ಮ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಹೇಗಿದ್ದಾರೆ ಅಂತ ಹೇಳ್ತಾ ಇದ್ದೆ. ದಯವಿಟ್ಟು ನಾನು ಒಂದು ಹೇಳ್ತೀನಿ, ಯಾವತ್ತೂ ಒಬ್ಬ ಮನುಷ್ಯ ಜೀವಂತ ಇದ್ದಾಗ ಅವ್ರಿಗೆ ಬೆಲೆ ಕೊಡಿ, ಅವ್ರ ಮಾತಿಗೆ ಬೆಲೆ ಕೊಡಿ, ಅವ್ರ ಆಶೀರ್ವಾದ ನಮಗೆ ಬೇಕು. ಬಟ್ ನಾನು ಹೇಳಿದ ಹಾಗೆ ಒಂದು ಟೈಮಲ್ಲಿ ಡೈಲಿ ನನಗೆ ಕಾಲ್ ಮಾಡ್ತಾಯಿದ್ರು. ಇವತ್ತು ಕೂಡ ಅವ್ರ ನಂಬರ್ ನೋಡಿದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಯಾವಾಗಲೂ ಫೋನ್ ಮಾಡೋರು, ಸಾಯಂಕಾಲ ಮಾತಾಡೋದು ಒಂದು 10 ಸೆಕೆಂಡ್ 20 ಸೆಕೆಂಡ್ ಆದರೂ ಕೂಡ ಆ ಮಾತಲ್ಲಿ ಹೇಗಿದೆಯಾ, ಊಟ ಮಾಡಿದ್ಯಾ ಅನ್ನೋದೇ ಇತ್ತು, ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಆ ಟೈಮಲ್ಲಿ ಇರಿಟೇಟ್ ಆಗ್ತಾ ಇತ್ತು ನನಗೆ, ಯಾಕಂದರೆ ಎಷ್ಟು ಸಲ ಫೋನ್ ಮಾಡ್ತಾರೆ ಅಂತ. ಬಟ್ ಇವತ್ತು ಆ ನಂಬರ್ ನೋಡಿದಾಗ, ಆ ಫೋಟೋಸ್ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಮ್ಮ ಅಮ್ಮ ಮನೆಗೆ ಬರ್ತಾಯಿದ್ರು ಪೇಪರ್ ಓದೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ. ಬಟ್ ಏನಾದರೂ ಒಂದು ತಿಂಡಿ ತಗೊಂಡು ಬಂದರೆ, ನಮ್ಮ ಚಿಕ್ಕಪ್ಪನೋ ಅಥವಾ ಅವ್ರಿಗೆ ತಗೊಂಡು ಬಂದಿದ್ರೆ ಅಟ್ಲೀಸ್ಟ್ ಒಂದು ಚಕ್ಲಿ ತಗೊಂಡು ಬಂದರೂ ಕೂಡ ಅದನ್ನು ಮಕ್ಳಿಗೆ ಕೊಡಬೇಕು, ಮಕ್ಕಳು ತಿನ್ನಬೇಕು ಅಂತ ಅಲ್ಲಿಂದ ಎಲ್ಲಿಗೆ ತೊಗೊಂಡ್ಬರ್ತಾಯಿದ್ರು. ಸತ್ಯವಾಗ್ಲೂ ಇದನ್ನು ಅಜ್ಜಂದ್ರಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ, ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ. ಸೊ ಇದನ್ನು ಪಾರ್ಟ್ 2 ಕೂಡ ಮಾಡ್ತೀನಿ. ವಿಡಿಯೋ ನಮಗೆ ಈಗ ಇದರಲ್ಲಿ ಮುಗ್ಸೋಕ್ಕಾಗಲ್ಲ, ಬಿಕಾಸ್ ನನಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ಇದನ್ನು ನೋಡಿಬಿಟ್ಟು ತುಂಬ ಜನರು ಏನೇನೋ ಅಂದ್ಕೋಬೋದು, ಬಟ್ ಐ ಡೋಂಟ್ ಕೇರ್. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಏನಾದರೂ ಅಂದ್ಕೊಳ್ಳಿ, ಬಿಕಾಸ್ ಅಂದ್ಕೊಳ್ಳೋರು ಏನಾದರೂ ಅಂದ್ಕೋತಾರೆ. ಸೊ ತಂದೆ ತಾಯಿ ಅವ್ರ ಅಜ್ಜ ಅವ್ರ ಪ್ರೀತಿ ಬೆಲೆ ಗೊತ್ತಿದ್ರೆ ಯಾರು ಮಾತಾಡಲ್ಲ, ಯಾರು ಕೆಟ್ಟದಾಗ ಕಮೆಂಟ್ ಮಾಡಲ್ಲ. ಸೊ ಇದಕ್ಕೆ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರೆ ಕೆಟ್ಟದಾಗ ಕಮೆಂಟ್ ಮಾಡೋರು. ಅದಕ್ಕೆ ನನ್ನ ಫ್ಯಾಮಿಲಿನ ಹೇಳ್ಕೊಳ್ಳೋದಿಲ್ಲ, ಫ್ಯಾಮಿಲಿಗೆ ಜಾಸ್ತಿ ಇದು ಕೊಡಲ್ಲ, ನಾನು ಜಾಸ್ತಿ ವ್ಯಾಲ್ಯೂನೂ ಕೊಡಲ್ಲ, ಟೈಮ್ ಅಂತೂ ಮೊದಲೇ ಕೊಡಲ್ಲ. ಸೊ ನಾನಿದೇ ಹೇಳ್ದಲ್ವಾ, ಒಂದು ಚಕ್ಲಿ ಇದ್ರೂ ಕೂಡ ತೊಗೊಂಬಂದು ಕೊಡೋರು. ಊಟ ಮಾಡ್ತೀಯ, ಊಟ ಮಾಡ್ಕೊಂಡು ಹೋಗು, ಬೇಗ ಮನೆಗೆ ಹೋಗು, ಕತ್ಲಾಗುತ್ತೆ, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳಿದಾಗ ಆ ಒಂದು ಪ್ರೀತಿನ ಕೊಡೋಕೆ ಇನ್ನು ಮುಂದೆ ಯಾರೂ ಇಲ್ವಲ್ಲ. ಮನೆಗೆ ಹೋದರೆ ಆ ಮೂಲೆ ಒಂದು ಚೇರಲ್ಲಿ ಕೂತ್ಕೋತಾ ಇದ್ರು, ಅದನ್ನೇ ನೋಡ್ತಾ ಇರಬೇಕಲ್ವಾ ಅಂತ ಬೇಜಾರಾಗುತ್ತೆ. ನಮ್ಮ ಚಿಕ್ಕಪ್ಪ ನೆನೆಸ್ಕೊಟ್ರೆ ನಿಜವಾಗ್ಲೂ ಅವರು ಹೀರೋನೇ, ನನ್ನನ್ನು ಓದಿಸಿರೋದೆಲ್ಲ ಅವರೇ. ಸೊ ಅವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ. ಎಷ್ಟು ಖರ್ಚು ಮಾಡಿದ್ರು, 1 ರೂಪಾಯಿ ಇಲ್ಲಿ ತನಕ ನನ್ನ ಹತ್ರ ಕೇಳಿಲ್ಲ ಬೇಕು ಅಂತಂದ್ಬಿಟ್ಟು. ಕಷ್ಟಪಟ್ಟಾದರೂ ನಾನು ಬಂದಾಗಲೂ ಕೂಡ ಯಾವತ್ತೂ ತಗೋ ಅಂತ ಕೊಡ್ತಾಯಿದ್ರು. ನಮ್ಮ ಅಜ್ಜ ಕೂಡ ಅಷ್ಟೇ 100 ರೂಪೀಸ್ ಲೆಕ್ಕ ಮಾಡಿ ನನ್ನ ಮಗಳಿಗೆ ತೊಗೊಂಬಂದು ಕೊಡ್ತಾಯಿದ್ರು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀನಿ, ವಯಸ್ಸಾದವ್ರು ನೋಡಿದ್ರೆ ಸಾಕು, ಈ ಮೊಬೈಲಲ್ಲಿ ನೋಡಿದ್ರು ಸಾಕು, ಫೋಟೋಸ್ ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ನಾನು ಕೊನೆಯಲ್ಲಿ ನೋಡಿದೆ, ನಾನು ಅವ್ರನ್ನ ಮುಖನೂ ನೋಡೋಕ್ಕಾಗಿಲ್ವಲ್ಲ, ಅವ್ರ ಬಾಯಿಗೆ ಒಂದು ತೊತ್ತು ನೀರು ಹಾಕೋಕ್ಕೂ ನನ್ನ ಕೈಲಾಗಿಲ್ವಲ್ಲ, ಅವ್ರ ಜೊತೆ ನಿಂತ್ಬಿಟ್ಟು ಅನ್ನೋದು ಸಿಕ್ಕಾಪಟ್ಟೆ ಬೇಜಾರು. ತುಂಬ ಯಾವತ್ತೂ ಲೈಫಲ್ಲಿ ಜಾಸ್ತಿ ಯಾರನ್ನೂ ಹಚ್ಕೊಬಾರ್ದು ಗೈಸ್. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಬಿಟ್ಟಿರೋದು. ಇವಾಗ ಮನೆಗೆ ಹೋದರೆ ಅದೇ ನೆನಪಾಗುತ್ತೆ, ಅದೇ ಪ್ರೀತಿನ ಕೊಡೋಕ್ಕೆ ಆಗಲ್ಲ ಯಾರಿಂದನೂ. ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪನೂ ಕೂಡ ಅದೇ ಥರ ನೋಡ್ಕೋತಾರೆ ನನ್ನ. ಏನೇ ಒಂದು ಹೆಲ್ತ್ ಇಶ್ಯೂಸ್ ಆದರೂ ಏನೇ ಆದರೂ ಕೂಡ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಯಾವತ್ತೂ ಕೂಡ ಅಷ್ಟೇ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನೀನು ಚೆನ್ನಾಗಿರಬೇಕು, ನಿನ್ನ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಅಷ್ಟು ಕೇರ್ ಮಾಡ್ತಾರೆ. ಆದರೆ
ಒಂದು ಅಮೂಲ್ಯವಾಗಿರುವಂಥ ಒಂದು ಪ್ಯೂರ್ ಹಾರ್ಟೆಡ್ ಇರುವಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡು ಕೊನೆಗೆ ಎಷ್ಟು ಹೋಗೋದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ನು. ಬಟ್ ಸಿಕ್ಕಾಪಟ್ಟೆ ಊರಲ್ಲಿ ಮಳೆ ಇದ್ದಿದ್ದರಿಂದ ಹೋಗೋಕ್ಕೂ ಆಗಿಲ್ಲ. ಆದ್ರೂ ಕೊನೆಗೆ ನನ್ನ ತಂಗಿ ಜೊತೆ ಫೋಟೋನ ರಿಸೀವ್ ಮಾಡಿಕೊಂಡೆ. ಬಟ್ ಆ ಡೆಡ್ ಬಾಡಿನ ನೋಡಿಬಿಟ್ಟು ಹೆಂಗಾಯಿತು ಅಂತಂದರೆ ಮಲ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್ ಬಂತು ನನಗೆ. ಆ ಮೂಗಿ ಕಾಟನ್ ಇಟ್ಟಿರೋದು ನೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬಟ್ ಕಂಟ್ರೋಲ್ ಮಾಡ್ಕೋಬೇಕು. ನಾನು ಜಾಸ್ತಿ ಹತ್ತಿರ ಪಾಪ ಅವರು ಅಲ್ಲಿ ನೋಡಿಬಿಟ್ಟು ಅವರು ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕಂಟ್ರೋಲ್ ಮೈ ಸೆಲ್ಫ್ ಅಂದ್ಕೋತೀನಿ. ಬಟ್ ಆಗೋದೇ ಇಲ್ಲ ಎಷ್ಟು ಹೇಳಿದ್ರು ಕೂಡ. ಸೊ ಅವ್ರ ಜೊತೆಗಿದ್ದ ಮೆಮೊರಿನ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ನೆಕ್ಸ್ಟ್ ಪಾರ್ಟ್ 2 ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಆಶೀರ್ವಾದ, ಅವ್ರ ನೆನಪು, ಅವ್ರ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರುತ್ತೆ. ನನಗೆ ಅವ್ರ ಆಶೀರ್ವಾದ ಯಾವತ್ತೂ ನನ್ನ ಜೊತೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಮಿಸ್ ಯು ಅಜ್ಜ, ಐ ಮಿಸ್ ಯು ಸೋ ಮಚ್. ಬಟ್ ಈ ಥರ ನನ್ನ ಮನೆಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ನನ್ನ ಮನೆಗೆ ಒಂದು ಸಾವಿನ ಇದಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿಲ್ಲ. ಅದೇ ಬೇಜಾರು ನನಗೆ. ಬಟ್ ಕಮ್ ಬ್ಯಾಕ್ ಮಾಡ್ತೀನಿ. ಕಮ್ ಬ್ಯಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಮತ್ತೆ ಮುಂದಿನ ಪಾರ್ಟ್ ವೀಡಿಯೋ ಮಾಡ್ತೀನಿ. ಪಾರ್ಟ್ 2 ವೀಡಿಯೋದಲ್ಲಿ ಸಿಗ್ತೀನಿ. ಅವ್ರ ಜೊತೆಗೆ ಎಲ್ಲನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬಾಯ್, ಸಿ ಯು ನೆಕ್ಸ್ಟ್.